ಇನ್ನು ಬೆಂಗಳೂರಿನಲ್ಲಿ ದನದ ಮಾಂಸ ಮಾರಾಟ ಮಾಡೋದಕ್ಕೆ ಲೈಸೆನ್ಸ್ ಬೇಕು ಅನ್ನೋ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಡಿ, ಬೆಂಗಳೂರಿನಲ್ಲಿ ದನದ ಮಾಂಸ ಮಾರಾಟಕ್ಕೆ ಲೈಸೆನ್ಸ್ ಬೇಡಿಕೆ ಇಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಆರೋಗ್ಯ ವಿಶೇಷ ಆಯುಕ್ತರಾದಂತಹ ವಿಕಾಸ್ ಕಿಶೋರ್ ಸೂರಳ್ಕರ್ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಏನು ಹೇಳ್ತಾರೆ? ಮಾರ್ಚ್ 6ನೇ ತಾರೀಕು ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಸಭೆ ನಡೆದಿದೆ. ಆ ಮೀಟಿಂಗ್ನಲ್ಲಿ ಬಿಬಿಎಂಪಿ ಪಶುಸಂಗೋಪನೆ ವಿಭಾಗದ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಾರೆ. ವ್ಯಾಪಾರಿಗಳು, ಕಸಾಯಿಖಾನೆ ಮಾಲೀಕರು, ಅವ್ರ ಜೊತೆ ಚರ್ಚೆ ಕೂಡ ಮಾಡಲಾಗುತ್ತೆ. ಸೊ ಹಾಗಾಗಿ ಈ ಕುರಿತು ಇನ್ನೂ ಕೂಡ ಬದಲಾವಣೆ ಮಾಡೋ ಬಗ್ಗೆ ಪಾಲಿಕೆಗೆ ಆದೇಶ ಬಂದಿಲ್ಲ. ಸೊ ಇನ್ನೂ ಟೇಬಲ್ಗೆ ಬಂದಿಲ್ಲ. ಸರ್ಕಾರದಿಂದ ಅಧಿಕೃತ ಆದೇಶ ಬಂದ ಮೇಲೇ ಈ ಬಗ್ಗೆ ವಿಚಾರಣೆ ಮಾಡಲಾಗುತ್ತೆ. ಆಮೇಲೆ ಪರ್ಮಿಷನ್ ಎಲ್ಲ ಕೊಡೋದು ಆದಮೇಲೆ ನೆಕ್ಸ್ಟ್ ಫಸ್ಟ್ ಸರ್ಕಾರದಿಂದ ಒಂದು ಆದೇಶ ಬರಬೇಕು, ಆಮೇಲೆ ನಾವು ವಿಚಾರಿಸಬೇಕು. ಆಮೇಲೆ ಹೀಗಂತ ಬಿಬಿಎಂಪಿ ಆರೋಗ್ಯ ವಿಶೇಷ ಆಯುಕ್ತರಾಗಿರುವಂತಹ ವಿಕಾಸ್ ಕಿಶೋರ್ ಸೂರಳ್ಕರ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಇದು ಏನು ಆ್ಯಕ್ಟ್ ಇದೆ, ನಮ್ಮ ಟ್ರೇಡ್ ಲೈಸೆನ್ಸ್ದು ಏನು ಓವರ್ ಆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದರ ಓವರ್ ಆಲ್ ಆ್ಯಂಬಿಟಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇದೆ ಅದರ ಬಗ್ಗೆ ಮಾನ್ಯ ಮುಖ್ಯ ಆಯುಕ್ತರಿಗೆ ಮತ್ತು ಮಾನ್ಯ ಆಡಳಿತದ ಗಮನಕ್ಕೆ ತಂದು ಏನೋ ಡಿಸಿಷನ್ ತಗೊಳ್ಳೋದು. ಅವ್ರ ಕಡೆಯಿಂದ ಇನ್ನೂ ಡೀಟೇಲ್ ಇನ್ಫಾರ್ಮೇಷನ್ ಪಡೆದಿಲ್ಲ. ಅದು ಡೀಟೇಲ್ಸ್ ಬಂದ ನಂತರ ಏನಾದರೂ ಮಾತಾಡಲಿಕ್ಕೆ ಬರೋದು, ರೈಟಿಂಗಲ್ಲಿ ಬರಬೇಕು. ಆಫಿಷಿಯಲ್ ಕಮ್ಯುನಿಕೇಶನ್ ಇನ್ನೂ ಏನು ಆಗಿಲ್ಲ. ಬಂದ್ರೆ ಯಾವ ತರ ಕಾನೂನಲ್ಲಿ ಅವಕಾಶ ಇದೆ ಅಂತ ಚೆಕ್ ಮಾಡಿ. ಹಾಂ, ಎಸ್, ಅದು ಎಲ್ಲ ಓವರ್ ಆಲ್. ಯಾಕೆಂದರೆ BBMPಗೆ ಡೈರೆಕ್ಷನ್ ಬಂದ ನಂತರ ನಮ್ಮ BBMPದು ಆ್ಯಕ್ಟು ಏನಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಟ್ರೇಡ್ ಲೈಸೆನ್ಸ್ದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಾವೆ, ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ. BBMPದು ಏನು ಆ್ಯಕ್ಟ್ ಇದೆ, ನಮ್ಮ ಟ್ರೇಡ್ ಲೈಸೆನ್ಸ್ದು ಏನು ಓವರ್ ಆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದರ ಓವರ್ ಆಲ್ ಆ್ಯಂಬಿಟಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇದೆ ಅದರ ಬಗ್ಗೆ ಮಾನ್ಯ ಮುಖ್ಯ ಆಯುಕ್ತರಿಗೆ ಮತ್ತು ಮಾನ್ಯ ಆಡಳಿತದ ಗಮನಕ್ಕೆ ತಂದು